ಇವನ್ ಯಾಕೋ ಅತಿ ಆಗೋಯ್ತು ಕಳ್ಳ ಸೀರಾ. ಯಾರ ಕೈಲಾದ್ರೂ ಸರಿಯಾಗಿ ಇಕ್ಕಿಸ್ಕತಾನೆ. ಇವನ್ ಯಾಕೆ ಬೇಕಳು ಊರು ಸಾಬ್ರಿ ಮಾರ್ಕೋಲ್ ತಗೊಂಡು ಕುಂಡಿ ಮೇಲೆ ನಾಲ್ಕು ಬಾಸರೆ ಬುದ್ಧಿ ಬರ್ತದೆ ಕಳ್ಮವ. ಏ ತಾಯಿ ಸೂಳೆಗಳೊಡ ಕಾಯ್ಬಿತ್ತಾರೆ. ಎಲ್ಲೋದ್ರು ನನ್ ಸೊಟ್ಕ ಎಲ್ಲಿ ಇಕ್ಲಿ ಅಂತಾನೆ. ಓದೋದ್ ಕಡೆ ಎಲ್ಲ ಇಕ್ಕಿಸ್ಕೊಂಬಂದ್ರು ಇನ್ನೂ ಬುದ್ಧಿ ಬರ್ನಿಲ್ಲ. ಬೆಳಗ್ಗೆ ಏನೋ ಬೈತಾ ಇದೀರಿ. ಇನ್ಯಾರ್ನವ ಬುಸ್ಸುನ ಬಸ್ಸ ಬಸ್ ಅಲ್ಲ ಕಡೆ ತಾಯಿ, ಜಾರ್ಜ್ ಬುಸ್ಸು ಬುಸ್ಸು ಬುಸ್ಸ. ಅದ್ ಯಾವ ಸೀಮೆ ಹೆಸರು? ಎಲ್ರ ಮೇಲೂ ಬುಸ್ ಕೊಡ್ತಾನಲ್ಲ ಅದಕ್ಕೆ ಅವನ ಹೆಸರು ಬುಸ್ಸು. ಅವನೆಲ್ಲವನೇ ಅಮೇರಿಕಾದಲ್ಲವನೇ. ಅವನ್ ಯಾಕಂಗೆ ಎಲ್ಲನೇ ಕೊಂಡ್ರು ಬಿಡಕ್ಕಿಲ್ಲ, ಕಣ್ಣಾಗ್ತಾನೆ ನಮ್ ಬಾಟೆ ಸಿಗ್ತಾರ. ವಾ ಈ ಮೂದೇವಿ ತರ್ವೆ ಚಿಗೋಬಲ್ ಅಂತ ಏನಿದ್ರು ಜುಜ್ಬಿ ಪ್ಯಾಕೆಟ್ ಅಷ್ಟೇ. ಆದ್ರೆ ಆ ಬುಸ್ ಇದನಲ್ಲ ಅವನು ಬ್ಯಾರಲ್ ಗಟ್ಲೆ ಎಣ್ಣೆ ಕದೀತಾನೆ. ಮೊನ್ನೆ ಆ ಬುಸ್ನ ಪೇಸ್ಟ್ ಟು ಪೇಸ್ಟ್ ನಾನು ಮೀಟ್ ಮಾಡಿದೆ. ನೋಡು ಬುಸ, ಇದೆಲ್ಲ ಚೆನ್ನಾಗಿರಕ್ಕಿಲ್ಲ, ಇದೆಲ್ಲ ಬಿಟ್ಬಿಟ್ಟು ಒಂದಷ್ಟು ಒಳ್ಳೆ ಬುದ್ಧಿ ಕಲ್ತ್ಕೊಂತ ಅಡ್ವೈಸ್ ಮಾಡಿದ್ರೆ ಈಗ ತಿರ್ಸ್ಕೊಂಡು ಹೋಗ್ಬಿಡದ. ಲೇ ವಾಟ್ ಇಸ್ ಬುಸ್ ನಿಂಗೆಲ್ಲ ಸಿಕ್ಕಿದ್ದ? ಇನ್ನಲ್ಲಿ ಟಿವಿ ನ್ಯೂಸ್ ಅಲ್ಲಿ ಆ ಸದ್ದಾಮ್ ಹುಸೇನ್ ನೇಣಾಕ್ಬಾರ್ದಾಗಿತ್ತು ಕಣ್ಲ. ಏನೋ ಆಗಿದ್ದಾಗೋಯ್ತು, ತಿದ್ಕೊಂಡು ಹೋಗ್ಲ ಸದ್ದಾಮು ಅಂತವ ಬುದ್ಧಿ ಹೇಳಿ ಬಿಟ್ಬಿಟ್ಟಿದ್ರಾಗೋಗಿತ್ತು. ನೇಣೆ ಹಾಕ್ಬಿಡದ. ಜಮಗ ಒಂದ್ ಸಾಂಗ್ ಕಾದುಗಳ ದೊಡ್ಡಪ್ಪನ ಲೆಕ್ಕದಲ್ಲೇ ಅಲ್ಲೇ ಬಂದು ಇಟ್ಟಿಸ್ತೀರಿರೋ. ಎದ್ ಬಂದ್ ಕುಡಿಲ. ಬಂದ ನಿದ್ದಾಳಾಗೋಯ್ತು ಕಣಗ. ಇಸ್ದೇನೆ ಪಿಜ್ಜಾ ಬರ್ಗರ್ ವರ್ಷ ಎಂತದದು ಪಿಜ್ಜಾ? ಕಾಫಿ ದುಡ್ಡೇ ಕೊಡಲ್ಲ ನೀನು. ಸಾಮೆ ಊಟದ ಮೇಲೆ ತೂಗುಡಿಸ್ತೀಯಲ್ಲೋ ದರ್ಬೇಸಿ. ತೂಗಡಿಸೋರು ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಕಣಗ. ನಿಮ್ ಮುಖ ನೋಡೋದ್ ಬೇಡ, ಬರೀ ನಿಮ್ಮ ಕೈ ನೋಡಿದ್ರೆ ಸಾಕು. ಯಾವ್ದಾದ್ರು ಒಬ್ಬ ರಾಜ್ಕುಮಾರ್ ಹಾಗೇ ಕುದುರೆ ಮೇಲೆ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ಓಹೋ, ನಾನ್ ಅಪ್ಪನ್ ಬಿಟ್ಟು ಯಾರ ಜೊತೆನೂ ಹೋಗಲ್ಲ. ಯಾಕ್ ಗೊತ್ತಾ? ನಾನ್ ಹುಟ್ಟಿದ್ದು ಅಮ್ಮನ್ ಹೊಟ್ಟೆಲಲ್ಲ, ಅಪ್ಪನ್ ಹೊಟ್ಟೆಲಿ. ನಿನ್ ಕೈ ಮೆಹಂದಿ ನೋಡು ಎಷ್ಟು ಕೆಟ್ಟದಾಗಿದೆ. ನನ್ ನೋಡು ಅಪ್ಪ ಎಷ್ಟ್ ಚೆನ್ನಾಗಿ ಹಾಕಿದ್ದಾರೆ. ಅಪ್ಪನ ಹೊಟ್ಟೆ ಹುಟ್ಟಿರೋದು ನಾನು, ನೀನಲ್ಲ, ತಿಳ್ಕೊ. ಓಹೋ ಹೌದಮ್ಮ, ನೀಬ್ರು ನನ್ನ ಹೊಟ್ಟೆಲೇ ಹುಟ್ಟಿದ್ದು. ನಾರ್ಮಲ್ ಡೆಲಿವರಿ. ಜಗಳ ಆಡ್ಬೇಡಿ, ಸುಮ್ನಿರಿ. ಆಹಾ, ಅಪ್ಪ ನಿಂಗೊಂದ್ ಕಂಪ್ಯೂಟರ್ ಕೊಡ್ಸ್ಬಿಟ್ರು, ನಿಂಗೊಂದ್ ಟಿವಿ ಕೊಡ್ಸ್ಬಿಟ್ರು ಅಂತ ಏನ್ ಚಮಚಾಗಿರಿ ಮಾಡ್ತೀರ? ಮಕ್ಳು ಯಾರಾದ್ರೂ ಅಪ್ಪನ ಹೊಟ್ಟೆಲ್ ಹುಟ್ಟಾವ? ನಾನ್ ಮಾತ್ರ ಎಲ್ಲಾ ಮಕ್ಳು ಹೆಂಗ್ ಹುಟ್ಟಾವೋ ಹಂಗೆ ಹುಟ್ಟಿದ್ದು. ಅಪ್ಪ ನಂಗೂ ಮೆಹಂದಿ ಹಾಕು. ಬಾ ಮಗಳೇ. ಎಳೆ ಮೇಲೆ ನಿನ್ ಯಾಕೆ ಅಲಂಕಾರ? ನೀನೇನು ಅವ್ರ ತರ ಕಾಲೇಜ್ ಹೋಗ್ತೀಯಾ? ಇರ್ಲಿ ಬಿಡು ಕನಕ, ಅವಳು ನಮ್ ಮಗಳು ತಾನೆ. ಊರಬ್ಬದಲ್ಲಿ ಮೆಹಂದಿ ಹಚ್ಕೊಂಡು ಒಂದ್ 3 ಗಳಿಗೆ ಸಂತೋಷ ಪಡ್ಲಿ. ಬಾ, ನಿನಗೂ ಹಚ್ತೀನಿ ಬಾ. ಇದೊಂದ್ ಬಾಕಿದು ನಂದೋರೆ. ಅಚ್ಚಿಯೋ ಕೈಗೆ ಎಂತ ಸುಂಗಾರ. ಎದೋಗೆ ಹೂ ಕಟ್ಟು. ತಪ್ಪೆ ಗಂಜಲ ಬಳಿಯೋ ನಿನ್ ಯಾಕೆ ಇದಲ್ಲ? ಕಾಲ್ ತೆಗಿರಿ, ತೆಗಿರಿ ಕಾಲ್ನ. ನನ್ ಮನೆ ಹಾಳಾಗೋಯ್ತು. ಆಶೀರ್ವಾದ ಮಾಡಿ ನೀವ್ ತಾನೆ ನನ್ ದೇವ್ರು. ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ. ಮಹಾಭಾರತದ ಕರ್ಣ ಸತ್ತು ಇಲ್ಲಿ ಬಿಟ್ಟಿಯವನೇ. ಎಲ್ಲಿ? ಕಾಲ್ ತೆಗಿರಿ. ಇಲ್ಲೇ, ನೀವೇ ಇಲ್ಲೇ. ತಾಯಿ ಮಾಯಮ್ಮ, ನನ್ ಗಂಡನ್ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡವಾ. ಏನ್ರಿ ನಾನ್ ಕೇಳಿದ್ ಸುದ್ದಿ ಇದ್ದಟ್ವಾ? ನೀವೊಬ್ರೇನ ಜಮೀನ್ದಾರರು? ಊರೆಲ್ಲೆಲ್ರು ಹೂ ಬೆಳಿತಾರೆ, ಎಲ್ರು ಕೊಡ್ಬೋದಾಗಿತ್ತಲ್ಲ. ಕೊಡ್ಬೇಕಾಗಿತ್ತು, ಕೊಡ್ಲಿಲ್ವೇ? ಅದಕ್ಕೆ ನಾನೇ ಸ್ವಲ್ಪ ಧಾರಾಳವಾಗಿ. ಮನೆಯಲ್ಲಿ ಬೆಳೆದ್ 3 ಹೆಣ್ಮಕ್ಳು, ಇನ್ನು ಮದ್ವೆ ಅಂತಿಲ್ಲ, ಸೋಮ್ನ ಅಂತಿಲ್ಲ. ಕೇಳ್ದವ್ರಿಗೆಲ್ಲ ಮಗ್ದು ಕೊಡ್ತೀರಲ್ಲ. ನಿಮ್ ತಾವೇನ್ ಅಕ್ಸೆ ಪಾತ್ರೆ ಆಯ್ತಾ? ಯಾಕೆ ಯೋಚನೆ ಮಾಡ್ತೀಯ ಕನಕ? ಗ್ರಾಮ ದೇವತೆ ಮಾಯಮ್ಮ ಖಂಡಿತ ನಮ್ಮನ್ ಕಾಪಾಡ. ಏನ್ ಕಾಪಾಡ್ತಾಳೋ ಏನೋ. ಅಂದಾನಿಗ್ ಸಾಲ ಕೊಟ್ಟು 10 ವರ್ಷ ಆಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದೊಂದು. ಆ ಸಣ್ಣ ತಿಮ್ಮಂಗ್ ಸಾಲ ಕೊಟ್ರಿ, ಅವನ್ ಸತ್ತೇ ಹೋದ. ಅದೆರಡು. ಆ ಪುಟ್ಟಾಚಾರಿಗ್ ಸಾಲ ಕೊಟ್ರಿ, ಅವನ್ ಎಪ್ಪೆ ಹಿಡಿಸಿ ಊರೇ ಬಿಟ್ಟೋದ. ಅದು 3. ಇನ್ಮೇಲೆ ನೀವು ಯಾವನ್ಗಾದ್ರೂ ₹1 ಸಾಲ ಕೊಟ್ಟಿದ್ ಗೊತ್ತಾದ್ರೆ ಅಷ್ಟೇ. ಯಾರ್ಲದು? ಇದು 4. ಏನ್ಲಾ ವಾಟಿಸ? ಜಸ್ಟ್ 100 ರೂಪೀಸ್ ಬೇಕಾಗಿತ್ತು ಕಣಕ. ಒಳಗವ್ರ ಫ್ಲವರ್ ಮ್ಯಾನ್. ಫ್ಲವರ್ ಮ್ಯಾನ್ ಅದೇ ಕಣ. ಎಂಟಿ ಹಂಡ್ರೆಡ್ ಹೋಗಕ್ಕಾಯ್ತದೆ. ಸತ್ತ ಇಲ್ಲಿ 100 ರೂಪೀಸ್. ಏನ್ಲ ಹಂಗಂದ್ರೆ? ವಿಲೇಜ್ ಗುಗ್ಗು ಅಕ್ಕ. ನಿಮ್ಮ ಹಸ್ಬೆಂಡ್ ಅದೇ ಫ್ಲವರ್ ಮ್ಯಾನ್, ಅವ್ರ ಪರ್ಮನೆಂಟ್ ಫೈನಾನ್ಸರ್ ಗೊತ್ತಾ? ನೆಟ್ಟಿಗೆ ಕನ್ನಡದಲ್ಲಿ ಮಾತಾಡ್ತೀಯೋ? ಪರ್ಕೆ ಏಟ್ಬೇಕು? ಯು ಡೋಂಟ್ ನೋ ಇಂಗ್ಲಿಷ್? ಹೂವರ್ಲೆ ಲೇ ವಾಟಿಸೆ, ನಿಮ್ ಹೂವಣ್ಣ ನಿನ್ಗೆ ಎಷ್ಟು ಸಲ ಕಟ್ಟವ್ರೆ ಹೊಸಿ ಹೇಳ್ತೀಯಾ? ಜುಜುಬಿ 3,000 ಅಣಗ.
3,000ನ? ಯಾವತ್ತು? ಕಾಳು ಮಾವಂಗ 6,000 ಕೊಟ್ಟಿದ್ರಲ್ಲ ಅವತ್ತು. ಕಾಳ್ ಮಾವಂಗೆ 6,000ನ? ಯಾಕೆ? ಇನ್ ಯಾಕಾಗ ಹಳೇದು 4,000 ಲೋನ್ ತೀರ್ಸಕ್ಕೆ ಹೊಸ ಲೋನು ಅಷ್ಟೇಯ. ನನಗೆ ಸೈಕಲ್ ಕೊಡ್ಸಿ ಯಾರು ಹೇಳು ನೋಡೋಣ. ನೀನೇ ಹೇಳು. ಕಮ್ಮಗ ಅಕ್ಕ, ನಮ್ ಮೂವಣ್ಣ ನನಗ್ ಕೊಟ್ಟಿರೋ ಬರ್ತಡೇ ಗಿಫ್ಟ್ ನಾನು ಕುಡ್ದು ಚರಂಡಿಲ್ ಬೀಳದೆ ಇರ್ಲಿ ಅಂತ ಇದ್ರ ಮೇಲೆ ಕೂತ್ಕೊಂಡ್ರೆ ಸಾಕು, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮನೆ ಕರ್ಕೊಂಡು ಬಿಡ್ಬಿಡ್ತದೆ ಗೊತ್ತಾ. ಅಕ್ಕ ಸೈಕಲ್ ಮೇಲೆ ಏನ್ ಬರ್ತೀನಿ ನೋಡು ನೋಡ ಹೆಂಗೆ. ಗುಡ್ಲ ಸೈಕಲ್ನ ನನ್ ಗಂಡನ ಏರ್ಕಂತಿದ್ದೀರಾ? ತಿನ್ನಕ್ಕಿಲ್ಲ, ಕುಡಿತೀನಿ. ಮೈಗಳ್ ಮುದೇವಿ ಊರ್ ಸುತ್ತ ಜಮೀನಿದ್ರು ಕಂಡೋರ್ ದುಡ್ಡಲ್ಲಿ ಮೂಗಣ್ಗ ಕುಟ್ಕೊಂಡು ಬಾಳೆ ಮಾಡ್ತೀಯ? ನಿನ್ ಜನ್ಮಕ್ ನಾಚಿಕೆ ಆಗ್ಬೇಕು. ಇನ್ನೊಂದ್ಸಾರಿ ಇಲ್ಲಿಗ್ ಬಾ, ಕಾಲ್ ಮುರಿತೀನಿ. ತಪ್ಪು ನಿಂದಲ್ಲ, ಇದಾರಲ್ಲ ಮನೆಗ್ ಮಾರಿ ಪರರ್ ಕುಪ್ಕಾರಿ. ಹೋಗು ಎಲ್ಲೋಗ್ತೀಯಾ? ಸಿಕ್ತೀಯಾ? ಮಾಡ್ತೀನಿ ನಿನ್ಗೆ. ಆ ಸೈಕಲ್ ನಾನು ಕಿತ್ತಳ್ತಿದ್ರೆ ನಾನ್ ಕಣ್ತಾನೆ ಇಲ್ಲ. ಅಯ್ಯೋ ನನ್ ಮನೆಯೆಲ್ಲ ಹಾಳಾಗೋಯ್ತು, ಯಕ್ಕುಟೋಯ್ತು. ಊರ್ಗೆಲ್ಲ ಸಾಲ ಕೊಡೋಕಾಯ್ತದೆ, ಆದ್ರೆ ನಾನ್ ಕೇಳಿದ್ರೆ ಮಾತ್ರ ತರೋದು ಗೋಣಿ ಚೀಲ ತರ ಇರೋ ಕಳ್ಳಿ ಮಾರ್ಕ್ ಶಾಲೆ. ಕನಕ ಹೋಗಿ ಒಬ್ಬ ಕುಡ್ಕನ್ ಮಾತ ನಂಬ್ತಿಯಲ್ಲ, ಅವ್ನ್ ಹೇಳೋದೆಲ್ಲ ಬರೀ ಸುಳ್ಳು. ನೋಡು, ಮಾಯಮ್ಮನ್ ಹಬ್ಬಕ್ಕೆ ಈ ಸಲ ಮಾಯಮ್ಮನ್ ಹಬ್ಬಕ್ಕೆ ನಾನು ನಿನ್ಗೊಂದ್ ಸೀರೆ ಕೊಡಿಸ್ತೀನಿ. ಆ ಸೀರೆನ ಈ ಹೂವೇನ್ ಹೆಂಡತಿ ಹುಟ್ಕೊಂಡ್ರೆ ಊರಿನ ಜನಗಳೆಲ್ಲ ಅದು ನೋಡಿ ದಂಗಾಗೋಗ್ಬಿಡ್ಬೇಕು. ಹಾಗಿರ್ಬೇಕು ಆ ಸೀರೆ. ಹೋಗು ಹಬ್ಬಕ್ಕೆ ತಯಾರಿ ಮಾಡ್ಕೊ. ಹುಟ್ಟಿ ಬೆಳೆದವ್ರು ಖಾಲಿ ಮಾಡಿ ಎತ್ತಾಗ ಹೋಗೋದಪ್ಪ. ಇನ್ನೆಲ್ಗ್ ಹೋಗೋದು? ಬೊಂಬಾಯಿಗೆ ಹೋಗೋಣ. ಬೊಂಬಾಯಿಗೆ ಹೋಗಿ ಏನ್ ಮಾಡ್ತಿಲ್ಲ? ಬಾಲಿವುಡ್ ಸೇರ್ಕೊಳ್ಳೋದು. ಜುಮಕ ನೀ ಅಂಬಳೀಸಲ್ಲ ಮಾಡೋದ್ ಬಿಟ್ಬಿಡು, ಸೀದಾ ಬಾಂಬೆಗೆ ಹೋಗಿ ಶಾರುಖ್ ಖಾನ್ ವಿಲೇಜ್ ವುಮೆನ್ಸ್ ಫ್ಯಾನ್ಸ್ ಅಸೋಸಿಯೇಷನ್ ಅಂತ 5 ಸ್ಟಾರ್ ಹೋಟ್ಲ್ ತೆಗಿ ಕಿತ್ಕೊಂಡು ನೋಡುತ್ತೆ ಮಾತ್ರ. ಇಟ್ಗೆ ಸೊಪ್ಕೊ ಬರೋದ್ ಮಾತಾಡ್ಲಾ? ಸರ್ಕಾರ ನೋಟಿಸ್ ಕೊಟ್ಟದೆ, ಮುಂದೇನ್ ಮಾಡೋದಪ್ಪ ಅಂತ ನಾವೆಲ್ಲ ತಲೆ ಮೇಲೆ ಕೈ ಎತ್ಕೊಂಡು ಕೂತಿದ್ರೆ ಇವನು ಬೊಂಬಾಯಿಗೆ ಹೋಯ್ತಾನಂತೆ. ಬೊಂಬಾಯಿಗೆ ಯಾಕೆ? ಎಂಜಿಲ್ ಲೋಟ ತೊಳಿಯಕ? ಕುರ್ಬಯ್ಯ, ಎಲ್ರಿಗೂ ನೋಟಿಸ್ ಬಂದ್ ಕುಂದದೆ. ಎಲ್ಲ ನಿಮ್ ಎಮ್ಮೆಲ್ಲೆ ಓಟ್ ತಗೊಂಡ್ ಪಾತನ ಇಲ್ಲ. ನನಗೂ ಬಂದದ. ಎಮ್ಮೆಲ್ಲೆ ಸಾಹೇಬ್ರಿಗೆ ನಮ್ಮ ತಾಯಿ ಸತ್ತಲು ಶಾನ ಬೇಜಾರಾಗ್ಬಿಟ್ಟಿದ್ಯಪ್ಪ. ಗಳ ಹತ್ತು ಬಿಟ್ರು. ಅವ್ರಿಗೆ ನಾವ್ ಈ ಊರ್ ಬಿಡೋದು ಅವ್ರಿಗೂ ಇಷ್ಟಿಲ್ಲ. ಆದ್ರೆ ಯಾರನ್ ಕೇಳ್ತದ? ಸರ್ಕಾರ ಕೇಳ್ತದ? ಅದಕ್ಕೆ ಈ ಪರಿಹಾರ ಮೊತ್ತವ ಜಾಸ್ತಿ ಕೊಟ್ಟೇ ಕೊಡಿಸ್ತೀನಿ ಅಂತ ಈಗ ಫೋನ್ ಮಾಡಿದ್ರಪ್ಪ. ಗೆಡ್ಡಯ್ಯ ಗೆಡ್ಡೇಶ ಗೆಡ್ಡಪ್ಪ, ದುಬೈ ಹೋಗಿ ದುಡ್ಡು ಮಾಡ್ತೀನಿ ಅಂತ ನೆಲೆಸ್ಬಿಟ್ಟೋದೆಲ್ಲೋ. 10 ಜನ ಬರ್ತಿದ್ರಲ್ಲೋ. ಯಾಕೆ? ಎಡ್ ಕೊಡ್ತೀವಿ ಅಂತ ಮದುವೆ ಮಾಡ್ಕೊಳಕ್ಕೆ. ಐಸಿ ನಾನೆಲ್ಲೋ ಕಲ್ ತಗೊಂಡು ಹೊಡೆಯಕ್ಕೆ ಅನ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ ದೇವ್ರೆ, ಇದ್ದೊಬ್ಬಗೂ ಕಿತ್ಕೊಂಡಲ್ಲೋ. ಗಂಡಸರಾಗಲಕ್ ನಾಚಿಕೆ ಆಗಕ್ಕಿಲ್ವಾ? ನಾವಿರೋದ್ಯಾಕೆ? ನೀ ಶುರು ಮಾಡಕ ಸಾಕ್ಬಿಡ್ಲ, ಇನ್ನವ್ರು ಹತ್ಕೊಳ್ಳಿ. ಒಲ್ಲೆ ಅಂತ 9 ಮುದ್ದೆ ಉಂಡಲ್ಲ. ಸಾಕು ಅಂತ ಸಾಕಿದ ಕೋಳಿನೆಲ್ಲ ತಿಂದಲ್ಲ. ಬೇಡ ಅಂತ ಒಂದು ಕುರಿ ಬಾಡೆಲ್ಲ ತಿಂದಲ್ಲ. ಸಿಗಪ್ಪ ಎಜ್ಜಾಡ್ಲಿ ಯಾಕೋ ಹಳೋ ಕಾಂಪಿಟೇಷನ್ ತರ ಕಾಣ್ತದೆ. ಇದು ಸರಿ ಅಲ್ಲ, ನಮ್ಮ ನೆಲೆ ಮುಂದೆ ಕುಡಿಸ್ಬಿಟ್ಟು ನೀವ್ ಅಲ್ತಾ ಕೂತ್ಕೊಂಡ್ಬಿಟ್ರೆ ಏನ್ ಚಂದ. ಅಸಹ್ಯ. ಗೆಡ್ಡೆ ನೆನ್ಪಾದ್ರೆ ನನ್ ಕಣ್ಣು ಚುರ್ರಂತದೆ ಕಣ್ಣ ಸೀರಾ. ನಮ್ ಕರಳು ಚೂರು ಅಂತೈತೆ. ಅತಿಥಿಗಳನ್ನ ಕಾಯಿಸ್ಬಾರ್ದು ಕಾಲ್ಮವ. ಅಣ್ಣ ಅತಿಥಿ ಅಂದ್ರೆ ಯಾರು? ತಿಥಿ ಊಟ ಮಾಡೋನೆ ಅತಿಥಿ. ಪ್ಲೀಸ್ ಸರ್ ಫುಡ್ ಐತೆ. ಇನ್ಯಾರು ನನ್ನ ಮಗ ಅಂತ ತಿಳ್ಕೊಳ್ಳೋ ಉಗ್ರಿ. ನನ್ನೇ ನಿನ್ ಮಗ ಅಂತ ತಿಳ್ಕೊಳ್ಳೋಣ. ಯಾಕೆ ತಿಳ್ಕೊಳ್ಳಪ್ಪ, ನೀನಿದು ಬದುಕಿ ಇದೆಯಾ? ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಪೇಟೆಯಿಂದ ಯಾರು ನರ್ಸ್ ಬಂದಂಗ ಕಾಣ್ತದೆ. Nahi, my Genghis Kala Jenkubaz Bahurullah from Dubai. ನಮ್ ಗೆಂಡೆ ಸ್ನೇಹಿತರು ದುಬೈಯಿಂದ ಬಂದವ್ರೆ. ಒಳ್ಳೆ ಸಮಯಕ್ಕೆ ಬಂದ್ರಿ.
ಬನ್ನಿ ಸೇಕು ಉಂಡು ಬನ್ನಿ ಬನ್ನಿ ಉಣ್ಣಿ ಮಾಡಿ ಒಂದ್ ಎಲೆ ತತ್ತ ಸಿಗಪ್ಪ ಆ ಸೂಟ್ ಕೇಸ್ ಎಲ್ಲ ತಂದಿರೋದ್ ನೋಡಿದ್ರೆ ಎಜ್ಜಾಟಿ ಕಾಂಪನ್ಸೇಷನ್ ಕೊಡಕ್ ಬಂದಂಗ ಅದೇ ರಿಯಲಿ ಕಾಳ ದೊಡ್ಡಪ್ಪ ಇಸ್ ವೆರಿ ಲಕ್ಕಿ. ಎಣ್ಣೆ ಸಾಯ್ಬೇಕಾದ್ರೆ ತನ್ ಕೊನೆ ಆಸೆ ಏನು ಅಂತ ನಿಮ್ ಕೈಲಿ ಹೇಳ್ ಕಳ್ಸವ್ರ ಅಬ್ಬಾಜಾನ್ ಅಮ್ಮಿಜಾನ್ ನೀನೇನ್ರ ಅಯ್ಯೋ ನಾನ್ ಬದುಕಿರ್ಬೇಕಾದ್ರೆ ನನ್ ತಿಥಿ ಮಾಡ್ತಾ ಇದ್ದೀರಾ, ಅದ್ರಲ್ಲೂ ನನ್ ತಿಥಿ ಊಟ ನನ್ಗೆ ತಿನ್ನಿಸ್ತಾ ಇದ್ದೀರಾ. ಅಯ್ಯೋ ನಿನ್ ನೆಗಲ್ ಬಿದ್ದು ಜನ ಹೊತ್ಕೊಂಡಾಗ ನೀನ್ ಸತ್ತೋದೆ ಅಂತ ಕಾದ್ಗ ಬಂದಿತ್ತಲ್ಲೋ. ಅದಾ ನಾನ್ ದುಬೈಗೆ ಹೋಗ್ಬೇಕಾದ್ರೆ ನೀನ್ ದುಡ್ಡು ಕೊಡ್ಲಿಲ್ವಲ್ಲ, ಯಾಕೆ? ಅದಕ್ಕೆ ನನಗ್ ಕೋಪ ಬಂದು ನಿನ್ ಪಾಲಕ್ ಸತ್ತೋಗಿದ್ದೆ ಅಂತ ಕಾಗ್ದ ಬರ್ತಿದ್ದೆ. ಅಯ್ಯೋ ಈಗ ಯಾಕೆ ಬಂದೆ? ನಿನ್ ತಿಥಿ ಮಾಡಿ ಕೈಯಲ್ಲಿ ದುಡ್ಡೆಲ್ಲ ಹಾಳು ಮಾಡ್ಕೊಂಡೆ. ಎಳಿಬೇಕೆ ಉಲ್ಟ ಕೂತವೆ, ಕರ್ದಿದ ತಕ್ಷಣ ಒಕ್ಕರ್ಸ್ಕೊಂಡ್ಬರ್ತವೆ. ಎಳಿಬೇಕೆ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನಾನು ಜಾರ್ಜ್, ಟಿವಿ 9 ರಿಪೋರ್ಟರ್. ನಿಮ್ಮೂರ್ ಸಮಸ್ಯೆ ಬಗ್ಗೆ ಒಂದು ಸ್ಟೋರಿ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರಾದ್ರೂ ಮುಖ್ಯಸ್ಥರು ಒಂದೆರಡು ಮಾತು ಮಾತಾಡ್ತೀರಾ? ಎಲ್ಲ ಗೊತ್ತಿರೋರು 4 ಜನ ಮೆಚ್ಚೋಂತವ್ರು ಭೂಮಿ ತೂಕದ ಮನ್ಸ ಅಂದ್ರೆ ನಾನೇ ಮಾತಾಡ್ತೀನಿ. 1 ನಿಮಿಷ ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ. ಅಬ್ಬಾಜಾನ್ ಮತ್ ಇಷ್ಟೊತ್ತು ಅವ್ರು ಏನ್ ಉಟ್ಕೊಂಡಿದ್ದು? ಮುಟ್ಟಬಾಯಿ, ನನ್ನ ಹೆಸರು ಕಾಳ, ನನ್ನ ಹೆಂಡತಿ ಮಾಡಿ, ನನ್ನ ಮಗನ ಹೆಸರು ಗಂಡೆ. ಗಂಡೇಸ್ ಕಾಳ ಜೇನ್ಕುಪಾಸ್ ಬಹುರುಲ್ಲ. ಅದೇ ನನ್ಗೆ ಒಬ್ಳೆ ಮಗಳು, ಅವಳನ್ನ ಗೋರಿ ಕೊಬ್ಳು ಕೊಟ್ಟು ಮದುವೆ ಮಾಡಿದೀನಿ. ಸಾಕು, ಊರ್ ಬಗ್ಗೆ ಹೇಳ್ರಿ. ನಾನೆಲ್ಲೋ ಕ್ರೈಮ್ ಟೋರಿ ಅನ್ಕೊಂಡ್ಬಿಟ್ಟಲ್ಲ ಸರ್. ಅದ್ಯಾವ ಬೇವರ್ಸಿ ನನ್ ಮಗ ಬಂದು ನಮ್ಮೂರ್ ಖಾಲಿ ಮಾಡುವಂತನೋ ನಾನು ನೋಡೇ ಬಿಡ್ತೀನಿ. ಸಾಕ ಸರ್? ಬೇಕಾದಷ್ಟು. ನಮ್ಮೂರ ದಲಿತರಿಗೆ ಸರ್ಕಾರದವರು ಜನತಾ ಮನೆ ಕಟ್ಸ್ಕೊಟ್ಟು 6 ತಿಂಗಳಾಗಿತ್ತು, ಆಗದೆ ಬಿದ್ದಾಯ್ತು. ದುಬೈಯಲ್ಲಿ ಒಂದ್ ಅಜ್ಜಿ ಇತ್ತು, ಅದು ಚಿಕ್ಕ ವಯಸ್ಸಲ್ಲೇ ಸತ್ತೋಯ್ತು. ಊರ್ ವಿಷಯ ಹೇಳಯ್ಯ. ಸೀರೆ ಸಂದಾಗೈತಾ? ಹೇಳ ಹೇಳಿ. ಏನ್ ಸಾ ನಮ್ದೆಲ್ಲ ಹಿಡಿದ್ರಲ್ಲ, ಯಾವ ಬಂದಲ್ಲಿ ಟಿವಿಲಿ? ಮುಂದಿನ ಭಾನುವಾರ ಬೆಳಿಗ್ಗೆ 10:00 ನೋಡಿ. ಹೊಸಿ ತಡ್ಕಡ್ರಲ್ಲಿ ಈಗ ಬಂದಲ್ಲಿ ಟಿವಿಲಿ. ಬರ್ತದೆ ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ನದಿ ಶಿವನೇ ಕರೆಂಟ್ ಹೊಡೆದಿದ್ರೆ ಸಾಕು. ಕರೆಂಟ್ ಹೋದ್ರೂನು ಅದು ಆನಾಗೆ ಬರ್ತಿರ್ತದೆ, ಯಾಕಂದ್ರೆ ಅದು ಮೇಡ್ ಇನ್ ದುಬೈ. ಆದ್ರೆ ಇಲ್ಲಿ ಹಳ್ಳಿನೇ ಮಾರಾಟಕ್ಕಿದೆ. ವಿಲೇಜ್ ಫಾರ್ ಸೇಲ್. ಜೇನುಕೊಪ್ಪ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನ ನದಿ ಬೆಟ್ಟವನ್ನ ಸರ್ಕಾರ ಒಂದು ವಿದೇಶಿ ಕಂಪನಿಗೆ ಮಾರ್ಬಿಟ್ಟಿದೆ. ನಮ್ಮ ಪ್ರತಿನಿಧಿ ಜಾರ್ಜ್ ಜೇನುಕೊಪ್ಪದ ಜನರನ್ನ ಮಾತನಾಡಿಸಿದಾಗ ಅವರು ಪ್ರತಿಕ್ರಿಯಿಸಿದ್ದು ಹೀಗೆ: ನಮ್ ಹಳ್ಳಿನ ಮಾರಿದ್ರೆ, ನಮ್ ನದಿನ ಮಾರಿದ್ದಾರೆ. ಇದನ್ನೆಲ್ಲ ಮಾಡಕ್ ಯಾರನ್ನ ಕೇಳ್ಕೊಂಡ್ ಮಾಡಿದ್ರು? ಏರ್ ಕಂಡೀಷನ್ ಬಂಗ್ಲೆಲ್ ಕೂತ್ಕೊಂಡು ಲಂಚ ತಿಂದು ಯಾವ್ದೋ ಪರದೇಶಿ ಕಂಪ್ನಿಗೆ ಪರಬಾರೆ ಮಾಡಕ್ಕೆ ಇವ್ರಿಗೇನ್ ಅಧಿಕಾರ ಇದೆ? ಓ ನಮ್ ಜುಮ್ಮಿ ಊರ್ ಖಾಲಿ ಮಾಡಿದ್ರೆ ಯಾರು ಖಾಲಿ ಮಾಡ್ತಾರೆ? ಇನ್ನು ಚೆನ್ನಾಗಿರೋ ಸೀರೆ ಉಟ್ಕೋಬೇಕಿತ್ತು. ತಿರ್ಗಿ ಏನಾದ್ರು ಅಧಿಕಾರಿಗಳು ಬಂದು ಬಾಯಿ ಬಂದಾಗ ಮಾತಾಡಿದ್ರೆ ಬರಂ ತಗೊಂಡ್ ಬಡಿತೀನಿ. ನಾನೇ ನನ್ ಹೋಟ್ಲ್ ಖಾಲಿ ಮಾಡೋದಿಲ್ಲ. ಹೈಟೆಕ್ ಸಿಟಿ ಬೆಂಗಳೂರಿನಲ್ಲಿ ಈಗ ನಾಯಿಗಳದ್ದೇ ಕಾರುಬಾರು, ನಾಯಿಗಳದ್ದೇ ರಾಜ್ಯಭಾರ. ಇವನ್ ಮನೆ ಕಾಯವಾಗ ಹೋಗ ಕೊಟ್ಟಲ್ಲ ಟಿವಿನ್ ಕೈಯ ಗಂಡಸ್ರು ಮಕಾನೇ ತೋರ್ಸಿಲ್ಲ ಇವನು. ಅದು ಕ್ಯಾಮ್ರಾ ಬರೀ ಹೆಂಗಸರನ್ನೇ ಹಿಡಿತದೆ ಅಂತ ಕಾಣ್ತದೆ, ಯಾಕೆಂದ್ರೆ ಅದು ಮೇಡ್ ಇನ್